ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಡೇನು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ನಮ್ಮ ಅಮ್ಮನ ಮನೆಯಿಂದ. ಸಿಂಪಲ್ ಕೆಲಸ. ಚಂದ ತಪ್ಪು ಮಾಡಿದ್ರು ಇಲ್ಲ. ಹೈಟ್ ನಿಂದೆ ಹೈಟ್ ಅದ ನೋಡಿ. ಹೈಟ್ ಇಲ್ಲ ಜರ ಸುಕ್ಕು ನೋಡಿಲ್ಲ. ನಾ ಚಂದ ಆಗಿಲ್ಲ ತಂಗಿ. ಇಲ್ಲ ಯಾಕ ನಾ ಮಾತಿದ್ದಾರೆ ಹೋಮ್ವರ್ಕ್ ಕೊಡ್ರಿ. ಎಲ್ರು ಇದ್ರಾಗ ಚಂದ ಸಲ ಇದ್ರಾಗೆ ಕಲ್ಸಿದ್ರು ಬಕ್ಕಳಟು. ಏನೆಲ್ಲ ಹುಚ್ಚೆಗಳ ತಲೆ ಕೆಟ್ಟದ. ಇಲ್ಲ, ತಲೆ ಕೆಟ್ಟದ. ಸೊ ಇವತ್ತು ನಮ್ಮ ಮಾಮನ ಮಗಳಿಗೆ ಇವತ್ತು ತೊಟ್ಲು ಹಾಕ್ತಾರೆ. ಹಾಗಾಗಿ ಇಬ್ಬರದು ಡೆಲಿವರಿ ಒಟ್ಟಿಗೆ ಆಗಿದೆ. ದೊಡ್ಡವಳದು ಮೊನ್ನೆ ಹಾಕಿದೆ ಅಲ್ವಾ ಬ್ಲಾಗು. ಸೊ ಇದು ನೆಕ್ಸ್ಟ್ ಎರಡನೇದವಳದು. ಈ ಹುಡುಗಿನೂ ಕೂಡ ಹೆಣ್ಣು ಪಾಪುನೇ ಆಗಿದೆ. ಇಬ್ಬರದು ಹೆಣ್ಣು ಪಾಪುನೇ. ಸೊ ಹಾಗಾಗಿ ಇವತ್ತು ಅವಳಿಗೆ ಹೆಸರಿಡೋ ಶಾಸ್ತ್ರ ಕೂಡ ನಡೀತಾ ಇದೆ. ಹಾಗಾಗಿ ಇವತ್ತು ಡೇ ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಊರಿಂದ ನಾನು ಬೆಳಿಗ್ಗೆ ಎಷ್ಟು ಗಂಟೆಗೆ 8 o'clock ಬಿಟ್ಟಿದ್ದೆ. ಬಂದು ರೀಚ್ ಆಗೋಷ್ಟೊತ್ತಿಗೆ 11 o'clock ಆಗಿತ್ತು. ಇನ್ನು ನಾನು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 70% ಅಡುಗೆ ಮುಗಿದು ಹೋಗಿತ್ತು. 30% ಅಷ್ಟೇ ಉಳಿದಿತ್ತು. ಅವರು ಅಡುಗೆ ಮಾಡ್ತೀನಿ, ನೀನು ಪೂಜೆ ಮಾಡು ಅಂತ ಹೇಳಿದರು. ಲಾಸ್ಟ್ ಟೈಮ್ ನಾನೇ ಪೂಜೆ ಮಾಡಿದ್ನಲ್ಲ, ನನಗೆ ಕೆಲವೊಂದೆಲ್ಲ ಈಗ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಹಾಗಾಗಿ ಸೊ ನಾನೇ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಇನ್ನು ಅವರು ಗಂಡನ ಮನೆಗೆ ಹೋದ್ಮೇಲೆ ಅಲ್ಲಿ ಗ್ರ್ಯಾಂಡ್ ಮಾಡ್ತಾರೆ. ಇದು ತಾತ್ಕಾಲಿಕ ಅಷ್ಟೇ. ಬಟ್ ಹೆಸರು ಮಾತ್ರ ಪರ್ಮನೆಂಟ್ ಆಗಿರುತ್ತೆ. ಒಂದೇ ಕಡೆ ಊರು ಇರೋದ್ರಿಂದ, ತವ್ರ ಮನೆ ಮತ್ತು ಗಂಡನ ಮನೆ ಒಂದೇ ಊರು ಇರೋದ್ರಿಂದ ಹೆಸರು ಒಂದೇ ಇಡ್ತಾರೆ. ಹಾಗಾಗಿ ಇಲ್ಲಿ ನಾನು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಆ ಕಡೆ ಅಡುಗೆ ಕೂಡ ರೆಡಿ ಆಗಿಬಿಟ್ಟಿದೆ. ಇವಾಗ ಇದಿಷ್ಟು ಪೂಜೆ ಮಾಡಿಕೊಂಡು ನಾವಿನ್ನು ಊಟ ಮುಗಿಸ್ಕೊಂಡ್ವಿ ಅಂತಂದರೆ ಸೊ ಕಂಪ್ಲೀಟ್ ಆಯಿತು ಅಂತ ಅರ್ಥ. ನಿಮ್ಮ ಏನು ರೇವತಿ ಅದೇ ಹೇಳಕತ್ತೀನಿ. ಕಲಿತಂದ್ರೆ ಅದು ಕೇಳ್ದೇನ. ಇಬ್ರು ಕೊಟ್ಟು ಮ್ಯಾಗ ಕಾಣಿಕೆ ಏನು ದಕ್ಷಿಣ ಇರ್ತೀರ ಮ್ಯಾಗ ಇಟ್ರಿ ಹಂಗೆ ಕೊಡ್ತಾರೆ. ಅಲ್ಲಿಡು ಕೆಳಗಿಡು, ಇದ್ರ ಮ್ಯಾಗ ಇಡು. ಈಟೇನಾದ್ರು ನಿಮ್ಮ ಮಗಳಿಗೆ ತೂಕಿತ್ತು ಬೇಸ್ ಎತ್ಕೊಂಡ ಇದು ಮಾಡಿದ್ರ ಕಣ್ಣು ಹಿಡಿಯಾಗ್ಬಿಡ್ತಾಳೆ ಹೆಂಚಿಗಳು. ನೀ ಸರಿ ರೇ ಯವ್ವ ಸರಿ ಹೊತ್ತೋಗತ್ತೆ ಎಷ್ಟು ಹೊತ್ತೋಗ್ತೀರಿ ಅಂದ್ರೆ ಅವ್ರು ಊಟ ಮಾಡ ನಿನ್ ಕೈಯಾಗ ಕೊಡ್ತಾರೆ. ಸುಮ್ಮನೆ ಹೇಳಕತ್ತಾಗ ಹುಕ್ಕಿ ಇಡಬೇಕು. ನೇವ್ದೇ ಗಿಡವೇ ಹುಗ್ಗಿ ಇಡ್ತಾರ. ಅಲ್ಲಿ ಎರಡೇ ಥರ ಮಾಡಿದ್ರು. ಇಲ್ಲಿ ಹುಗ್ಗಿ ಇದಾರ ಇವೆಲ್ಲ ಅವಲ್ಲ.
ಏನ್ ಅನ್ಬೇಕು ಹೇಳ್ರಿ ಏನ್ ಹೇಳ್ರಿ ಏನ್ ಕೊಡ್ಬೇಕು ಹೇಳ್ರಿ ತೆಂಗಿನೇರು ಬಾಗಿಲು ಬಂದ ಹಂಗೆ ಹೊಡಿ ಕಡೆ ತೆಂಗಿನೇರು ಬಾಗಿಲು ಬಂದ ಈಗ ಕುಳಿ ಕಲ್ಕತ್ತೇವಿ ಆ ಕಡೆ ಕೈ ಮಾಡಿ ಹಂಗೆ ತೇರ ಬಾಗಿಲು ಬಂದ ಹಿಡಿಯಂದ ಮತ್ತೇನು ಸಕ್ಕರೆಯರ ಬಾಗಿಲು ಸಕ್ಕರೆಯರ ಬಾಗಿಲು ಬಾದಾಮಿಯರ ಬಾಗಿಲು ಬಂದ ಹಿಡಿಯನ್ನ ರೂಪಿಕಂದ ಅರಿಶಿನರ ಬಾಗಿಲು ಬಂದ ಅರಿಶಿನರ ಬಾಗಿಲು ಬಂದ ಅರಿಶಿಣರ ಬಾಗಿಲು ಬಂದ ಒಡಿಯರನ್ನ ಗೋಪಿಕಂದ ಒಡಿಯತ್ ಬಿಡಿ ತಾಯಿ ಹಾಕಿ ಇಬ್ರು ಕಲ್ತಲ್ಲೇ ಇಬ್ರು ಕಸ ಹಾಕ್ರಿ ಕಟ್ಲಾಗ ಹೇಳ್ತಂಗಿ ಒಬ್ರು ಹಿಂಗ ಒಬ್ರು ಹಿಂಗ್ ಬರ್ರಿ ಹಿಡ್ಕೋತ್ ಹೆಸರು ಹಿಡ್ಕೋತ್ ಬರ್ಬೇಕು ಹಿಂಗ್ ಬರ್ಬಲ್ಲ ಬುಡದ್ ಬುಡದ್ ಫಸ್ಟ್ ಏನೋ ರೇಣ ಸಿದ್ದೇಶ್ವರ ರೇಣ ಸಿದ್ದೇಶ್ವರ ರೇಣ ಸಿದ್ದೇಶ್ವರ ಕುರ್ರೆ ಏವಾಯ್ ನಾನು ಕಳ್ತೀನಿ ಯಾವ ಆಯ್ತ ರೇಣ ಸಿದ್ದೇಶ್ವರಂ ದ್ಯಾಮ ದ್ಯಾಮ ಮಲಯ ಮಲಯ ಇಲ್ಲಿ ಬಾಯಿ ಕಡಿ ಅವ್ರ ಹೆಸರು ಇಡ್ತಾರತ್ತ ದ್ಯಾಮ 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 ನಾಲ್ಕು ಸತ್ತ ಅನ್ಬೇಕು ದ್ಯಾಮ ದ್ಯಾಮ ಕುರ್ರೆ ಬಲ್ಬಿಮ್ಮ ಕುರ್ರೆ ಜಗ್ಗಿಡ್ಬೇಕು ಜಗ್ಗಿಡಿ ನಾ ತಂಗಿ ಆತ ಇಡ್ಲಿಕ್ ಬರಲ್ಲ ಇರೋದೇನ ಲಕ್ಷ್ಮಿ 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 ಭಾಗ್ಯವಂತಿ ಮತ್ತು ನಿಮ್ಮ ಲಕ್ಷ್ಮಿ ಲಕ್ಷ್ಮಿ ಕುರ್ರೆ ಓಚಿ ಓನಮ್ಮ ಓನಮ್ಮ ಓನು ಕುರಮಗ ಇಲ್ಲ ಬಟ್ಟೆ ಐತ್ರಿ ಕೊಡ್ಲಿ ಸರಿ ಅಮ್ಮ ಕೂಗು ಯಾರು ಇಲ್ಲ ಸರಿ ಇವತ್ತು ಆಮೇಲೆ ಸಾಣೆ ಕೆಳಗೆ ಈಗ ಬಟ್ಟೆ ಕೊಡ್ಬಾ ಪೂರಿಗೆ ಹಾಕು ನಗಲ್ ಮೇಲೆ ಚಣೆ ಇಲ್ಲ ಹಾಕ್ಬಿಡದ ಉಂಗ್ರ ಅಲ್ಲಿ ರಂಬನಾಡಿದಿ ಬಸವ ಜೋ ಜೋ ರಂಬನಾಡಿದಿ ಬಸವ ಜೋ ಜೋ ಬಾಲನಾಡಿರಿ ಬಸವ ಜೋ ಜೋ ಬಾಲನಾಡಿರಿ ಬಸವ ಜೋ 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 ಮೇತ್ರಿ ನಾಡಿರಿ ಬಸವ ಜೋ ಜೋ ಫ್ರೆಂಡ್ಸ್ ಇನ್ನೂ ಊರಿಗೆ ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 7:30 ಆಗ್ತಾಯಿದೆ. ಆ್ಯಂಡ್ ಇನ್ನೂ ಒಂದು ಏನಂದರೆ ಅಡುಗೆ ಮಾಡೋ ಚಿಂತೆ ಇಲ್ಲ ಇವತ್ತು. ಅಲ್ಲಿಂದನೇ ಸ್ವಲ್ಪ ತೊಗೊಂಡು ಬಂದಿದ್ನಲ್ಲ ಅದನ್ನೇ ಊಟ ಮಾಡ್ತಾಯಿದ್ದೀವಿ. ಆ್ಯಂಡ್ ಏನಿಲ್ಲ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಅಮ್ಮುಗೆ ಯಾಕೆ ಬಿಟ್ಟು ಹೋಗಿದ್ದಿ ಊರಿಗೆ ಅಂತೇಳಿ ಹಠ ಮಾಡಿದ್ಲು. ಹಠ ಮಾಡಿದ್ರೂ ಸ್ವಲ್ಪ ಸಮಾಧಾನ ಅವಳೇ ಆಗಿಬಿಡ್ತಾಳೆ. ಇನ್ನೂ ಒಂದು ವಾಯ್ಸ್ ಹೋಗ್ಬಿಟ್ಟಿದೆ ನನಗೆ, ಶೀತ ನೆಗಡಿ ಸ್ವಲ್ಪ ಬಂದುಬಿಟ್ಟು ಮಾತಾಡೋಕ್ಕಾಗ್ತಾಯಿಲ್ಲ. ಎಷ್ಟು ಜೋರ್ಸಿ ಹಾಕಿದ್ರೂ ಮಾತಾಡೋಕ್ಕಾಗ್ತಾ ಇರಲಿಲ್ಲ.
ಇನ್ನು ಅಪ್ಪುಗೆ ಫುಲ್ ಸಿಟ್ಟು, ಯಾಕೆ ಬಿಟ್ಟು ಹೋಗಿದ್ದಿ ಅಂತ ಹೇಳ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗ್ಬೇಕಲ್ಲ ಅಂಥೇಳಿ ಹೇಳಿದ್ದ. ಆ್ಯಂಡ್ ಸ್ಕೂಲಲ್ಲಿ ಎಕ್ಸಾಮ್ ಇರೋದ್ರಿಂದ ಅವ್ರನ್ನ ಬಿಟ್ಟು ಹೋಗ್ಬೇಕಾಯ್ತು. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೂ ಸ್ವಲ್ಪ ಪಾತ್ರೆ ಇದು ತೊಳಿತೀನಿ ಅಂತ ಹೇಳಿದ್ದೆ. ಇನ್ನು ಮಾಮನ ಮಗಳಿದ್ಲಲ್ವ, ಅವಳೇ ನಾನೇ ತೊಳಿತೀನಿ ಬಿಡು ಅಂಥೇಳಿ ಪಾತ್ರೆ ತೊಳಿತಾ ಇದ್ದಾಳೆ. ಆ್ಯಂಡ್ ಇದೊಂದು ಮೀಶೋದಲ್ಲಿ ತರಿಸ್ಕೊಂಡಿದ್ದೆ. ಇದು ನಿಮಗೆ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಶೇರ್ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಪ್ರಾಡಕ್ಟನ್ನು ಸ್ಟಿಚ್ ಮಾಡಿದ್ದೀನಿ, ಅಂದರೆ ಅಂಟಿಸಿದ್ದೀನಿ. ಸೊ ಇನ್ನೂ ಏನು ಪಾಟ್ ಇಟ್ಟಿಲ್ಲ. ಪಾಟರ ಇಟ್ಕೋಬೋದು, ಇಲ್ಲದೆ ಹೋದರೆ ಗ್ಲಾಸ್ ಐಟಮ್ಸ್ ಏನಾದರೂ ಇದ್ದರೆ ಇಟ್ಕೋಬೋದು, ಕಿಚನ್ ಐಟಮ್ಸ್ ಏನಾದರೂ ಇದ್ದರೆ ಇಟ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗೆಲ್ಲ ಗ್ಲಾಸ್ ಐಟಮ್ಸ್ ಇಡಬೇಕು ಅಂತ ಅವಶ್ಯಕತೆಯೇ ಇಲ್ಲ. ಈ ಥರದ್ದು ಆರ್ಡ್ರ್ ಮಾಡಿಕೊಂಡ್ರೆ ಸಾಕು, ಆರಾಮ್ಸೆ ಎಲ್ಲ ಬೇಕಾಗಿರೋ ಥಿಂಗ್ಸ್ಗಳನ್ನು ಇಟ್ಕೋಬೋದು. ಇದನ್ನು ಕೂಡ ನಾನು ಮೀಶೋದಲ್ಲೇ ಆರ್ಡರ್ ಮಾಡ್ಕೊಂಡಿರೋದು. ತುಂಬ ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ನನಗೆ ವರ್ತ್ ಅಂತ ಅನ್ನಿಸ್ತು. ಹಾಗಾಗಿ ಬೇಕಂದರೆ ಹೇಳಿ, ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ಲಿಂಕ್ ಶೇರ್ ಮಾಡ್ತೀನಿ, ಓಕೆನಾ. ಆ್ಯಂಡ್ ನಮ್ಮದು ಊಟ ಆಯಿತು, ಪಾತ್ರೆ ಕೂಡ ಕ್ಲೀನ್ ಆಯಿತು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ಹೊಸ ಬ್ಲಾಗೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.